ವಿಜಯಪುರ ಪೊಲೀಸ್ ಠಾಣೆ ಮುಂದೆ ಹೈಡ್ರಾಮ ವಿಜಯಪುರ ಪಟ್ಟಣದ ಮುಸಲ್ಮಾನ್ ಬಾಂಧವರು 200 ರಿಂದ 300 ಜನವರಿ ಸೇರಿ ಠಾಣೆಯ ಮುಂದೆ ಹೈಡ್ರಾಮ್ ಸೃಷ್ಟಿ ಮಾಡಿದರು. ಏನು ಅಂತೀರಾ ಈ ಸ್ಟೋರಿ ನೋಡಿ. ವಿಜಯಪುರ ಹೋಬಳಿ ಚಿಕ್ಕ ತತ್ತಮಂಗಲ ಗ್ರಾಮದ ಸರ್ವೆ ನಂಬರ್ 39 ರಲ್ಲಿ ವಿಜಯಪುರ ಪಟ್ಟಣದ ಜಾಮಿಯಾ ಮಸೀದಿ ಮಾಲೀಕತ್ವದ ಕಾಂಪೌಂಡನ್ನು ಕಿತ್ತುಹಾಕಿ ರಸ್ತೆಯನ್ನು ಮುಚ್ಚಿರುವ ವಿಜಯಪುರ ಪಟ್ಟಣದ ಮರವೆ ಕೆಂಪಣ್ಣ ಹಾಗೂ ಅವರ ಸಹಚರರ ಮೇಲೆ ವಿಜಯಪುರ ಪೊಲೀಸ್ ಠಾಣೆಯಲ್ಲಿ ಜಾಮಿಯಾ ಮಸೀದಿಯ ಆಡಳಿತ ಅಧಿಕಾರಿ ಅಜುಮತುಲ್ಲಾ ದೂರು ನೀಡುತ್ತಾರೆ. ವಿಜಯಪುರ ಪಟ್ಟಣದ ದೇವನಹಳ್ಳಿ ರಸ್ತೆಯ ಜಾಮಿಯಾ ಮಸೀದಿಗೆ ಸೇರಿದ ಕಲ್ಲು ಕಾಂಪೌಂಡ್ ಅನ್ನು ವಿಜಯಪುರ ಪಟ್ಟಣದ ಮರವೆ ಕೆಂಪಣ್ಣ ಮತ್ತು ಅವರ ಸಹಚರರು ಕಲ್ಲು ಕಾಂಪೌಂಡು ಹೊಡೆದು ಹಾಕಿ ಕೋಚಗಳನ್ನು ಹಾಕಿ ಜಾಗ ನನ್ನದು ಎಂದು ಮಾತಿನ ಚಕ್ಕಮುಕಿ ನಡೆದು ಹೈಡ್ರಾಮಾ ಸೃಷ್ಟಿಯಾಗಿತ್ತು. ಈ ಬಗ್ಗೆ ವಿಜಯಪುರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿ ಮರವೆ ಕೆಂಪಣ್ಣ ವಿರುದ್ಧ ಎಫ್ಐಆರ್ ದಾಖಲಾಗಿದ್ದು ಮುಂದಿನ ಕ್ರಮ ಕೈಗೊಳ್ಳುವಂತೆ ಪಟ್ಟಣದ ಮುಸ್ಲಿಂ ಬಾಂಧವರು ಈ ಬಗ್ಗೆ ಠಾಣೆಯಲ್ಲಿ ಕೇಸು ದಾಖಲಾಗಿ ತನಿಖೆ ಕೈಗೊಂಡಿರುತ್ತಾರೆ. ಈ ಜಾಗವನ್ನು ಮೊದಲು ಮುಸಲ್ಮಾನ್ ಬಾಂಧವರು 80ಕ್ಕೂ ಹೆಚ್ಚು ಕುಟುಂಬಗಳು ನಿವೇಶಗಳನ್ನು ಪಡೆದಿದ್ದು ಈಗ ಈ ಜಾಗದಲ್ಲಿ ನಿಮ್ಮ ನಿವೇಶನ ಎಂದು ಮರವೆ ಕೆಂಪಣ್ಣ ಹೇಳುತ್ತಿದ್ದಾರೆ. ನಮಗೆ ಜಾಗ ಇಲ್ಲ, ನಾವು ಹಣ ಕೊಟ್ಟು ಖರೀದಿ ಮಾಡಿದ್ದೇವೆ, ನಮಗೆ ಅನ್ಯಾಯ ಆಗಿದೆ, ನ್ಯಾಯ ದೊರಕಿಸಿಕೊಡಬೇಕೆಂದು ಒತ್ತಾಯಿಸಿದರು. ಇದೇ ಸಂದರ್ಭದಲ್ಲಿ ಜಿಲ್ಲಾ ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷರಾದ ಮುಬಾರಕ್, ಪುರಸಭಾ ಸದಸ್ಯರಾದ ಇಕ್ಬಾಲ್ ಅಹಮದ್, ಜೆಡಿಎಸ್ ಮುಖಂಡರಾದ ಮೆಹಬೂಬ್ ಪಾಷಾ ಹಾಗೂ ಕಲಿಂ ಪಾಷಾ, ಸಮಾಜ ಸೇವಕ ಮಟನ್ ರಮೇಶ್ ಹಾಗೂ ಇನ್ನೂ ಅನೇಕ ಮುಖಂಡರು ಹಾಜರಿದ್ದರು. ಮಾತಾಡಿ ಎಲ್ಲ ಅದಲ್ ಬದಲಾಗಿರ್ತಕ್ಕಂಥ ಜಮೀನುಗಳು ಯಾವುದು ಲೀಗಲ್ ಇರ್ತಕ್ಕಂಥದ್ದು, ಯಾರೋ ಬಡವರು ಬರ್ತಾನೆ, ಏನೋ ಗೊತ್ತಿರೋರು ನಮ್ಮ ಒಳ್ಳೆಯವರು ಅಂತೇಳಿ ಬಂದಾಗ ಅವರಿಗೆ ಬೇಕಾದಷ್ಟು ತರ ಮೋಸ ಮಾಡಿ ಈ ರಿಯಲ್ ಎಸ್ಟೇಟ್ ಮಾಡ್ತಕ್ಕಂಥವ್ರು, ಈ ರಿಯಲ್ ಎಸ್ಟೇಟ್ ಇದರಲ್ಲಿ ಯಾರ್ಯಾರು ಜಮೀನುಗಳು ತಗೊಂಡಿದಾರೋ ಎಲ್ಲಾರ ಹೆಸರು ಕಮಲೇಶ್ನ ಆಗ್ಬೋದು, ಕೇಶವಪ್ಪನ ಆಗ್ಬೋದು, ಅಶ್ವತ್ಥಪ್ಪನ ಆಗ್ಬೋದು, ಶಿವಮೂರ್ತಿ ಆಗ್ಬೋದು, ಬಾಬು ಆಗ್ಬೋದು, ಮಟನ್ ಅಂಗಡಿ ರಮೇಶ್ ಅಪ್ಪನ ಆಗಿರ್ಬೋದು. ಇದರಲ್ಲಿ ಇಷ್ಟು ಜಮೀನುಗಳನ್ನ ಮಾಡಿ ಮುಸ್ಲಿಮ್ಸ್ಗೊಬ್ಬರಿಗೆ 72 ಸೈಡ್ಗಳು ಮಾರಾಟ ಮಾಡಿರ್ತಾರೆ. 72 ಜನಗಳಲ್ಲೂ ಮಾರಾಟ ಮಾಡಿ ಅವ್ರ ಹತ್ರ ಎಲ್ಲ ಪೂರ್ತಿ ಅದ್ಲ ಬದಲಾಗಿ ಪೂರ್ತಿ ಎಲ್ಲ ಮನೆಗಳು ಮಠಗಳು ಕಟ್ಕೊಂಡು 72 ಜನ ಸೈಡ್ ತಗೊಂಡ ತಕ್ಷಣ ಒಬ್ಬಂದು ಯಾವ್ದು ನ್ಯಾಯ ಇಲ್ಲ. ಯಾರ ಮನೆ ಕಟ್ಟಕ್ ಹೋಗಿದ್ರೆ ಅವನು ಬರ್ತಾನೆ, ಅವನ್ ದಬ್ಬಾಗ್ತಾನೆ, ಇವನ್ ಬರ್ತಾನೆ, ಇವನ್ ದಬ್ಬಾಗ್ತಾನೆ. ದಯವಿಟ್ಟು ಇದನ್ನ ತನಿಖೆ ಮಾಡಿ ಮೇಲಿನ ಅಧಿಕಾರಿಗಳು ಇದನ್ನು ತಿಳಿಸಿ ಪೂರ್ತಿ ಜಮೀನು ಏನಿದೆ ಅದನ್ನು ಸರಿಮಾಡಿ ಮುಸ್ಲಿಮ್ಸ್ಗೆ ಎಲ್ಲಾ ತರವಾಗೂ ಸೌಕರ್ಯ ಮಾಡಿಕೊಡ್ಬೇಕು. ನಾನು ಫಸ್ಟ್ ಸೈಟ್ ತಗೊಂಡಿರೋದು ಇಲ್ಲಿ 5 ವರ್ಷ ಆಯ್ತು तಗೊಂಡು 29 ನಲ್ಲಿ 130 पर 2 सर्वे नंबर हमारा फर्स्ट एच हमारी थी। सो पूरा कंपाउंड सभी उठाई थी, भी पैसे खर्चा कर को 30,000 रुपए कंपाउंड को वेचो। एक चपड़ी भी मेरे निशान को नहीं रखी, पूरा तोड़ को दल डाली। भाई हमें भी मेहनत मजदूरी कर को क्या भी हमें ये नहीं है। और घर बनने का मुझे कौन भी दिया नहीं भाई इजाजत। यहाँ
कौन भी इजाजत नहीं दिए, कौन भी हम ना बोले नहीं। एक झोपड़ी डालने देंगे तो भी हम ना कोई केस चल रहा है डाले नहीं तो एक झोपड़ी तो भी हमें डालने को रहते थे। बेंगलुरु में हमें घाड़े बनने को ही कहीं को बोलो हमारा अपना साया कर को रंधे कर को पूरे फतरे दल को सड़दा नहीं भाई, हमारे पैसे नहीं डालेगा भाई हमें। ಕೆಂಪಣ್ಣವ್ರು ತಗೊಂಡ್ರು ಪೂರ್ತಿ ತಗೊಂಡ್ರು ಬಿಡಿ 5 ಲಕ್ಷ ಕೊಟ್ಟು ತಗೊಂಡು ಜಿಪೇ ಮಾಡ್ಕೊಂಡಿದ್ದಾದ್ಮೇಲೆ ಯಾರಿಗೂ ದುಡ್ಡು ಕೊಡಿಲ್ಲ, ದುಡ್ಡೇ ಕೊಟ್ಟಿಲ್ಲ. ಜಿಪೇ ಮಾಡ್ಕೊಂಡ್ಮೇಲೆ ಅವ್ರೇನ್ ಮಾಡಿದ್ರು ಅಂದ್ರೆ AC ಮೇಡಮ್ ಹತ್ರ ಪೇಮೆಂಟ್ ಕೊಟ್ಬಿಟ್ಟು ಆರ್ಡರ್ ಮಾಡ್ಕೊಂಡ್ಬಂದ್ಮೇಲೆ ಅವ್ರೇನ್ ಮಾಡೋರು ಅಂದ್ರೆ ಆರ್ಡರ್ ನನ್ಗೆ ಆಗೈತೆ ಮುನಿಕೃಷ್ಣ ಅನ್ನೋರು ಬಲ್ಜಿಗ್ರು ಅವ್ರಿಗೊಂದು ಪಾಣಿ ಮಾಡಿದ್ಮೇಲೆ ಆಮೇಲೆ ಏನಾಗೈತಂದ್ರೆ ಕೇಳಿದೆ ನಾವು ಇವಾಗ ಕೆಂಪಾಣಿಕ ಅಣ್ಣ ನಿನ್ ತಮ್ಮನು ಯಾರು ಮಂಜಣ್ಣೆ ಮಾರವ್ರೆ ಅದಕ್ಕೆ ಏನಣ್ಣ ಪೇಮೆಂಟ್ ತಗೊಂಡಿದ್ಯಾ ಹೆಂಗಣ ಅಂದ್ರೆ ಅಪ್ಪ ನನ್ನ ತಮ್ಮನ ನಂದು ಬೇರೆ ಅಂತೇಳಿ ಕರೆಕ್ಟ್ ಆಗಿ ನಾನೇ ಕೈ ಕೊಟ್ಟಿದ್ದು. ಅಶ್ವತ್ಥಪ್ಪನ ಸತ್ತೋಗವನೆ 1,20,00,000 ಕೊಟ್ಟಿದ್ದೀನಿ ತಮ್ಮನ್ಕ ಸರ್ವೆ ನಂಬರ್ 132ರಲ್ಲಿ ಸರ್ ಒಂದೇ ಒಂದು ನಿಮಿಷ.